ಇತಿಹಾಸದ ಪುಟಗಳಲ್ಲಿ ಅಳಿಸಿ ಹೋದ ಆ ರಾತ್ರಿ ಒಬ್ಬ ಶಕ್ತಿಶಾಲಿ ರಾಜನು ತನ್ನ ಅಹಂಕಾರದಿಂದ ಮಾಡಿದ ಆ ಒಂದು ತಪ್ಪು ಇಡೀ ರಾಜ್ಯವನ್ನೇ ಸ್ಮಶಾನವಾಗಿ ಮಾಡಿತು. ಆ ಸುಂದರ ನಾರಿಯಿಂದ ಅಡಗಿದ್ದು ಪ್ರೀತಿಯೋ ಅಥವಾ 100 ವರ್ಷದ ಹಳೆಯ ದ್ವೇಷವೋ? ಅವಳು ಮದುವೆಯಾದ ಕನ್ಯೆಯೂ ಹೌದು, ಪತಿಯಿಂದ ವಂಚಿತಳಾದ ಮುತ್ತೈದೆಯೂ ಹೌದು. ಪ್ರತಿ ಅಮಾವಾಸ್ಯೆಯೆಂದು ಅವಳು ತನ್ನ ರೂಪವನ್ನು ಬದಲಿಸುತ್ತಾಳೆ. ಆದರೆ ಅವಳು ದೆವ್ವವಾಗಿ ಕನ್ವರ್ಟ್ ಆಗೋದು ಹೇಗೆ ಗೊತ್ತಾ? ಈ ಮೋಹಿನಿಯ ಬಗ್ಗೆ ಇವತ್ತು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತಿದ್ದೇನೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೊನೆಯವರೆಗೂ ವಿಡಿಯೋ ನೋಡಿ. ಇತಿಹಾಸದ ಕರಾಳ ಪುಟಗಳಲ್ಲಿ ಒಬ್ಬಳು ಸುಂದರ ಹುಡುಗಿ ಇದ್ದಳು. ಅವಳ ಹೆಸರು ಮೋಹಿನಿ. ಹೆಸರಿಗೆ ತಕ್ಕಂತೆ ಅವಳನ್ನು ಒಮ್ಮೆ ನೋಡಿದರೆ ಎಂಥವರೂ ಸಹ ಮೋಹಕ್ಕೆ ಒಳಗಾಗುತ್ತಿದ್ದರು. ಅವಳ ಕಣ್ಣುಗಳಲ್ಲಿ ನಕ್ಷತ್ರದಂತ ಹೊಳಪಿತ್ತು. ಅವಳ ನಡಿಗೆಯಲ್ಲಿ ರಾಜವಂಶದ ಗಾಂಭೀರ್ಯವಿತ್ತು. ಅವಳು ಕಾಡಿನ ಹೂಗಳನ್ನು ಮುಡಿಯುತ್ತಿದ್ದರೆ ಆ ಹೂಗಳಿಗೂ ಸಾರ್ಥಕತೆ ಸಿಗುತ್ತಿತ್ತು. ಆದರೆ ಆ ಸೌಂದರ್ಯವೇ ಅವಳಿಗೆ ಶತ್ರುವಾಗುತ್ತದೆ ಎಂದು ಅವಳು ಕನಸಲ್ಲಿ ಊಹಿಸಿರಲಿಲ್ಲ. ಅವಳು ಮದುವೆಯಾಗದ ಹರೆಯದ ಕನ್ಯೆ, ಸಂಪ್ರದಾಯಸ್ಥ ಕುಟುಂಬದವಳು. ತನ್ನ ತಂದೆಯ ಆಸೆಯಂತೆ ಒಬ್ಬ ಸುಂದರ ಶೂರನನ್ನು ಮದುವೆಯಾಗಲು ಕನಸನ್ನು ಕಂಡಿದ್ದಳು. ಅವಳ ಆ ನಗು ಇಡೀ ಗ್ರಾಮಕ್ಕೆ ಹಬ್ಬದಂತಿತ್ತು. ಆದರೆ ಆ ರಾಜ್ಯದ ರಾಜನ ಕಾಮದ ದೃಷ್ಟಿ ಅವಳ ಮೇಲೆ ಬಿದ್ದಾಗ ಅವಳ ಬದುಕು ಅರಮನೆಯ ನೆಲಮಾಳಿಗೆಯಲ್ಲೇ ಕತ್ತಲ ಕೋಣೆಗೆ ತಳ್ಳಲ್ಪಟ್ಟಿತು. ರಾಜ ಒಬ್ಬ ಬೇಟೆಗಾರರಂತೆ ಅವಳ ಸೌಂದರ್ಯವನ್ನು ಬೆನ್ನಟ್ಟತೊಡಗಿದನು. ರಾಜನಿಗೆ ಕೇವಲ ಅವಳು ಒಬ್ಬ ಹೆಣ್ಣಾಗಿ ಕಾಣಲಿಲ್ಲ, ತನ್ನ ಅಹಂಕಾರವನ್ನು ತಣಿಸೋ ಒಂದು ವಸ್ತುವಾಗಿ ಕಂಡಳು. ರಾಜ ಅವಳಿಗೆ ತನ್ನ ಅರ್ಧ ಸಂಪತ್ತನ್ನು ಕೊಡುವುದಾಗಿ ಆಮಿಷವೊಡ್ಡಿದರೂ ಕೂಡ ಮೋಹಿನಿ ತನ್ನ ಆತ್ಮಗೌರವವನ್ನು ಮಾರಿಕೊಳ್ಳಲಿಲ್ಲ. ನಾನು ಸತ್ತರೂ ಸಾಯುವೆ, ನಿನ್ನ ಕಾಮಕ್ಕೆ ಬಲಿಯಾಗಲಾರೆನು ಎಂದು ಅಬ್ಬರಿಸಿ ಹೇಳಿದ ಕ್ಷಣವೇ ಆ ಕೆಟ್ಟ ಇತಿಹಾಸಕ್ಕೆ ನಾಂದಿ ಆಡಿತು. ಫ್ರೆಂಡ್ಸ್, ಮೋಹಿನಿಯ ಮುಂದೆ ರಾಜನು ತನ್ನ ಸಕಲ ಸಂಪತ್ತಾದ ವಜ್ರ ವೈಡೂರ್ಯ ಮತ್ತು ರತ್ನ ಹವಳಗಳನ್ನು ಇಟ್ಟು, ನೀನು ನನ್ನ ಆಸೆಗೆ ಒಪ್ಪಿಕೊಂಡರೆ ಇಡೀ ರಾಜ್ಯವೇ ನಿನ್ನ ಕಾಲಡಿ ಇರುತ್ತದೆ, ನೀನು ಹೇಳಿದಂತೆ ನಡೆಯುತ್ತದೆ ಎಂದು ಸಿಂಹಾಸನದ ಆಮಿಷವನ್ನು ಹೊಡ್ಡಿದನು. ಮೋಹಿನಿಯು ಆ ಒಡವೆಗಳನ್ನೆಲ್ಲ ನೋಡಿ ನಗುತ್ತಾ ಹೇಳ್ತಾಳೆ, ರಾಜ, ನೀನು ಚಿನ್ನದಿಂದ ದೇಹವನ್ನು ಅಲಂಕರಿಸಬಹುದು, ಆದ್ರೆ ಆತ್ಮವನ್ನು ಕೊಳ್ಳಲು ಸಾಧ್ಯವಿಲ್ಲ. ನನ್ನ ಮನಸ್ಸಿನಲ್ಲಿರುವ ಆ ಶೂರ ಯುವಕನ ಪ್ರೀತಿ ನಿನ್ನ ಈ ಸಾಮ್ರಾಜ್ಯಕ್ಕಿಂತ ದೊಡ್ಡದು ಎನ್ನುತ್ತಾಳೆ. ಈ ಮಾತು ರಾಜನ ಅಹಂಕಾರಕ್ಕೆ ಬಿದ್ದ ದೊಡ್ಡ ಪೆಟ್ಟಾಯಿತು. ಅವಳು ಅಲ್ಲಿಂದ ಹೊರಡಲು ಹೋದಾಗ ರಾಜ ಅವಳ ದಾರಿಗೆ ಅಡ್ಡಗಟ್ಟುತ್ತಾನೆ. ಆಗ ಮೋಹಿನಿ ತಪ್ಪಿಸಿಕೊಂಡು ಹೊರಗೆ ಬರಲು ನೋಡಿದಾಗ ಆ ರಾಜನ ಮುಖದಲ್ಲಿನ ಪ್ರೀತಿ ಕ್ರೌರ್ಯವಾಗಿ ಬದಲಾಗುತ್ತೆ. ಆ ರಾಜನ ಕೈಯಿಂದ ತಪ್ಪಿಸಿಕೊಂಡು ಓಡಿ ಬರುವಾಗ ಏನಾಯಿತು? ರಾಜ ಅವಳ ಕೇಶರಾಶಿಯನ್ನು ಹಿಡಿದು ಎಳೆದು ತರುತ್ತಾನೆ. ನನ್ನನ್ನು ನಿರಾಕರಿಸಿದ ಮೊದಲ ಹೆಣ್ಣು ನೀನು, ನನ್ನ ಸಾಮ್ರಾಜ್ಯದಲ್ಲಿ ನನ್ನ ಮಾತೇ ಶಾಸನ, ನೀನು ನನಗೆ ಸಿಗದಿದ್ದರೆ ಈ ಜಗತ್ತಿನಲ್ಲಿ ಯಾರಿಗೂ ಸಿಗಬಾರದೆಂದು ಗರ್ಜಿಸುತ್ತಾನೆ. ಸೈನಿಕರಿಗೆ ಅವಳನ್ನು ನೆಲಮಾಳಿಗೆಯ ಕತ್ತಲೆ ಕೋಣೆಗೆ ಎಳೆದು ತರಲು ಆಜ್ಞೆ ಮಾಡುತ್ತಾನೆ. ಫ್ರೆಂಡ್ಸ್, ಮೋಹಿನಿಯನ್ನು ಕತ್ತಲ ಕೋಣೆಗೆ ಎಳೆದು ತಂದರೂ ಅವಳ ಕಣ್ಣಲ್ಲಿ ಕಿಂಚಿತ್ತೂ ಭಯ ಇಲ್ಲ. ಸ್ವಲ್ಪ ಸಮಯದಲ್ಲಿ ತನ್ನ ಪ್ರಾಣ ಪಕ್ಷಿ ಹಾರಿ ಹೋಗುತ್ತೆ ಅಂತ ಗೊತ್ತಿದ್ರೂ ಕೂಡ ಅವಳ ಕಣ್ಣಲ್ಲಿ ಸಾವಿನ ಭಯ ಕಾಣಲೇ ಇಲ್ಲ. ಮೋಹಿನಿ ತನ್ನ ಪ್ರಾಣಕ್ಕಾಗಿ ಬೇಡುವುದಿಲ್ಲ. ರಾಜನು ತನ್ನ ಹರಿತವಾದ ಕತ್ತಿಯನ್ನು ಎತ್ತಿ ಮೋಹಿನಿಯ ಕತ್ತಿಗೆ ಬೀಸಿದಾಗ ಅವಳ ಕತ್ತಿನಿಂದ ರಕ್ತ ಚಿಮ್ಮಿ ಅರಮನೆಯ ಗೋಡೆ ಮೇಲೆ ಶಾಪವಾಗಿ ಬದಲಾಗುತ್ತೆ. ನಾನು ಸಾಯುವ ಮುನ್ನ ಈ ನನ್ನ ರಕ್ತ ನಿನ್ನ ಅರಮನೆಯ ಪಾಯವನ್ನೇ ಅಲುಗಾಡಿಸುತ್ತದೆ ಎಂದು ಕಣ್ಣು ಮುಚ್ಚುತ್ತಾಳೆ. ಕೊಲೆ ಮಾಡಿದ ನಂತರ ಯಾರಿಗೂ ತಿಳಿಯದ ರಾತ್ರೋರಾತ್ರಿ ಅವಳ ಶವವನ್ನು ಸ್ಮಶಾನದ ಒಂದು ಮೂಲೆಯಲ್ಲಿ ಹೂತು ಹಾಕುತ್ತಾನೆ. ಆದರೆ ರಾಜನಿಗೆ ಅಂದಿನಿಂದ ವಿಚಿತ್ರ ಅನುಭವಗಳು ಶುರುವಾಗುತ್ತವೆ. ಅರಮನೆಯಲ್ಲಿ ಬದಲಾವಣೆ. ರಾಜನ ಬೆಡ್ರೂಮ್ನಲ್ಲಿ ಗೆಜ್ಜೆನಾದ ಕೇಳಲು ಶುರುವಾಗುತ್ತದೆ. ಕಿಟಕಿ ಬಾಗಿಲುಗಳಲ್ಲಿ ಬಿಳಿ ಬಿಳಿ ನೆರಳು ಕಾಣಲು ಶುರುವಾಗುತ್ತದೆ. ರಾಜ ತಾನು ಕೊಂದ ಮೋಹಿನಿ ಮರಳಿ ಬಂದಿದ್ದಾಳೆ ಎಂದು ಹುಚ್ಚನಂತೆ ಆಡಲು ಶುರು ಮಾಡುತ್ತಾನೆ. ಫ್ರೆಂಡ್ಸ್, ಇಲ್ಲಿಂದ ಶುರುವಾಗುತ್ತೆ ಮೋಹಿನಿ ಡೆವಿಲ್ ಆಗಿ ಕನ್ವರ್ಟ್ ಆದ ಸ್ಟೋರಿ. ಸಮಯ ರಾತ್ರಿ 12:32. ಸುತ್ತಲೂ ನಿಗೂಢವಾದ ಅಂಧಕಾರ. ಗಾಳಿಯಲ್ಲಿ ಸಾವಿನ ವಾಸನೆ ಆವರಿಸಿತ್ತು. ಕೆಲವು ದಿನಗಳ ಹಿಂದೆ ಅನ್ಯಾಯವಾಗಿ ಸಂಚಿಗೆ ಬಲಿಯಾಗಿ ಮಣ್ಣಿನ ಆಳದಲ್ಲಿ ಮೌನವಾಗಿ ಮಲಗಿದ್ದ ಮೋಹಿನಿ ಆತ್ಮಕ್ಕೆ ಈಗ ಜೀವ ಬಂದಿದೆ. ಸೇಡಿನ ಕಿಚ್ಚು ಮಣ್ಣಿನ ಪದರಗಳನ್ನು ಸೀಳಿಕೊಂಡು ಬರಲು ಅವಣಿಸುತ್ತಿತ್ತು. ನೋಡುತ್ತಿದ್ದಂತಲೇ ಆ ಹಳೆಯ ಸಮಾಧಿಯ ಕಲ್ಲುಗಳು ತಾವಾಗಿ ಸರಿಯಲಾರಂಭಿಸಿದವು. ಆಳದಲ್ಲಿ ಊತು ಹಾಕಿದ್ದ ಅವಳ ಬಿಳಿಚಿಕೊಂಡ ಬೆರಳು ಮಣ್ಣನ್ನು ಸೀಳಿಕೊಂಡು ಹೊರಬಂದವು. ಆ ಉಗುರುಗಳಲ್ಲಿ ರಕ್ತದ ಕಲೆ ಮತ್ತು ಮಣ್ಣಿನ ಕಲವರಿಕೆ. ಅವಳು ಸಾವನ್ನು ಗೆದ್ದು ಬರುತ್ತಾಳೆ ಎಂಬ ಸೂಚನೆ ಇಡೀ ಸ್ಮಶಾನಕ್ಕೆ ತಲುಪಿತ್ತು. ಅವಳು ಸಮಾಧಿಯಿಂದ ಮೇಲೆದ್ದು ನಿಂತಾಗ ಗಾಳಿಯ ದಿಕ್ಕೇ ಬದಲಾಯಿತು. ಬಿಳಿ ಸೀರೆಯಲ್ಲಿ ಅವಳು ಸ್ಮಶಾನದ ಕತ್ತಲೆಯಲ್ಲಿ ಬೆಳ್ಳಗೆ ಹೊಳೆಯುತ್ತಿದ್ದಳು. ಆದರೆ ಅವಳ ಮುಖ
ಅದು ಸೌಂದರ್ಯದ ಖನಿಜವಲ್ಲ, ಬದಲಾಗಿ ಸಾವಿನ ಸಂಕೇತವಾಗಿತ್ತು. ಕಣ್ಣುಗಳಲ್ಲಿ ಕಣ್ಣೀರಿನ ಬದಲು ದ್ವೇಷದ ಕೆಂಡ ತುಂಬಿತ್ತು. ಸಮಾಧಿಯಿಂದ ಎದ್ದು ನಿಂತು ಮೋಹಿನಿ ಹೇಳ್ತಾಳೆ, ರಾಜ, ನನ್ನ ಈ ಕತ್ತಲೆಯಲ್ಲಿ ಹೂತು ಹಾಕಿದರೆ ನಾನು ಮತ್ತೆಂದು ಏಳುವುದಿಲ್ಲ ಎಂದುಕೊಂಡಿಯಾ? ನಿನ್ನ ಸಾಮ್ರಾಜ್ಯದ ಪ್ರತಿ ಮಣ್ಣಿನ ಕಣದ ಮೇಲೂ ನನ್ನ ಶಾಪವಿದೆ. ಇದು ನಾನು ಹೇಳುತ್ತಿರುವುದು ಕೇವಲ ಸಮಾಧಿಯಿಂದಲ್ಲ, ನಿನ್ನ ಸಾಮ್ರಾಜ್ಯದ ಅಂತ್ಯಕ್ಕಾಗಿ. ಅವಳು ಪ್ರತಿ ಹೆಜ್ಜೆ ಇಡುತ್ತಿದ್ದಂತೆ ಸುತ್ತಲಿನ ಹಸಿರು ಒಣಗಿ ಹೋಗುತ್ತಿತ್ತು. ಮದುವೆಯಾಗದ ಆ ಕನ್ಯೆಯ ಕನಸುಗಳು ಅರಮನೆಯಲ್ಲಿ ರಕ್ತದ ಓಕುಳಿ ಆಡಲು ಸಿದ್ಧವಾಗುತ್ತಿತ್ತು. ಮೋಹಿನಿ ಅರಮನೆಯತ್ತ ತಿರುಗಿ ಅವಳು ಅಟ್ಟಹಾಸದಿಂದ ನಕ್ಕರೆ ಇಡೀ ಕಾಡೇ ನಡುಗುತ್ತಿತ್ತು. ಸಮಾಧಿಯಿಂದ ಮೇಲೆದ್ದ ಮೋಹಿನಿ ಈಗ ನೇರವಾಗಿ ಅರಮನೆಯ ಮುಖ್ಯ ದ್ವಾರದತ್ರ ಬಂದು ನಿಂತಿದ್ದಾಳೆ. ಅವಳ ಕಣ್ಣುಗಳು ಕೆಂಡದಂತೆ ಉರಿಯುತ್ತಿವೆ. ಕಾವಲು ಕಾಯುತ್ತಿದ್ದ ಸೈನಿಕರಿಗೆ ಯಾವುದೋ ಶಕ್ತಿ ತಮ್ಮನ್ನು ಎಳೆಯುತ್ತಿದೆ ಎಂಬ ಭಾವನೆ ಮೂಡುತ್ತಿದೆ. ಸೈನಿಕರು ಭಯದಿಂದ ಹೇಳ್ತಾರೆ, ಯಾರದು? ಯಾರದು ಅಲ್ಲಿ ನಿಂತಿದ್ದು? ಯಾರದು? ನಿನಗೆ ಅರಮನೆಯಲ್ಲಿ ಪ್ರವೇಶವಿಲ್ಲ. ಆದರೆ ಮೋಹಿನಿ ಮೌನವಾಗಿದ್ದಳು. ಅವಳು ತನ್ನ ಕೈಗಳನ್ನು ಗಾಳಿಯಲ್ಲಿ ಬೀಸಿದ ಕೂಡಲೇ ಸೈನಿಕರು ಇದ್ದಕ್ಕಿದ್ದಂತೆಯೇ ಗೋಡೆಗೆ ಅಪ್ಪಳಿಸಿದರು. ಅವಳ ಮಾಯಾಶಕ್ತಿ ಮುಂದೆ ಯಾವುದೇ ಅಸ್ತ್ರಗಳು ಕೆಲಸ ಮಾಡುತ್ತಿರಲಿಲ್ಲ. ಅರಮನೆಯ ಕಾರಿಡಾರ್ನಲ್ಲಿ ಗೆಜ್ಜೆಯ ಸದ್ದು ಜೋರಾಗಿ ಕೇಳಲು ಶುರುವಾಯಿತು. ಒಬ್ಬೊಬ್ಬರಾಗಿ ಸೈನಿಕರನ್ನು ಸಂಹರಿಸುತ್ತಾ ಅವಳು ರಾಜನ ಶಯನಾಗೃಹದತ್ರ ಹೆಜ್ಜೆ ಹಾಕಿದಳು. ಅರಮನೆಯ ಗೋಡೆಗಳ ಮೇಲೆ ಅವಳ ಭಯಾನಕ ನೆರಳು ಬೀಳುತ್ತಿತ್ತು. ರಾಜನಿಗೆ ತನ್ನ ಸಾವು ಹತ್ತಿರವಾಗುತ್ತಿದೆ ಎಂಬ ಭಯ ಈಗ ಮೂಡತೊಡಗಿತ್ತು. ರಾಜನು ಕಿಟಕಿಯನ್ನು ಮುಚ್ಚಲು ಹೋದಾಗ ಗಾಳಿಯಲ್ಲಿ ಒಂದು ಘಮ್ಮನೆ ಪರಿಮಳ ತೇಲಿ ಬಂತು. ಅದು ಮಲ್ಲಿಗೆ ಹೂವಿನ ವಾಸನೆ. ಆದರೆ ಆ ಮಲ್ಲಿಗೆ ಹೂವಿನ ವಾಸನೆಯ ಜೊತೆಗೆ ಹಸಿಯಾದ ಎಣದ ನಾರುವ ವಾಸನೆಯೂ ಸೇರಿತ್ತು. ರಾಜನಿಗೆ ಯಾರೋ ಬೆನ್ನ ಹಿಂದೆ ನಿಂತು ಉಸಿರಾಡುವಂತೆ ಅನುಭವವಾಯಿತು. ಅವನು ತಿರುಗಿ ನೋಡುವ ಧೈರ್ಯ ಮಾಡಲಿಲ್ಲ. ಯಾಕಂದ್ರೆ ರಾಜನ ಕಾಲ ಕೆಳಗೆ ಬೀಳುತ್ತಿರುವ ಅವನದ್ದೇ ನೆರಳು ಈಗ ಬದಲಾಗಿತ್ತು. ರಾಜನ ನೆರಳಿನ ಬದಲು ಅಲ್ಲಿ ಒಂದು ಹೆಣ್ಣಿನ ದೀರ್ಘವಾದ ಕೂದಲಿನ ನೆರಳು ಬೀಳುತ್ತಿತ್ತು. ಒಮ್ಮೆಯೇ ಕೋಣೆಯ ಪ್ರತಿ ಗೋಡೆಯ ಮೇಲೆ ರಕ್ತದಲ್ಲಿ ನಾನು ಬಂದಿದ್ದೇನೆ ಎಂಬ ಅಕ್ಷರಗಳು ಮೂಡಲು ಶುರುವಾದವು. ಪ್ರೇಕ್ಷಕರೇ, ಈ ರಾಜನ ಕಥೆ ಇಲ್ಲಿಗೆ ಮುಗಿಯಿತೋ ಅಥವಾ ಈ ಅರಮನೆಯ ಅಡಿಯಲ್ಲಿಯೇ ರಾಜನನ್ನು ಜೀವಂತ ಸಮಾಧಿ ಮಾಡಿದಳೆ ಮೋಹಿನಿ? ಆ ಸತ್ಯ ತಿಳಿಯಲು ಕತ್ತಲೆಯಲ್ಲಿ ಆವರಿಸಿರುವ ಆ ರಹಸ್ಯವನ್ನೇ ನೋಡಬೇಕು. ರಾಜ ಸತ್ತ ನಂತರ ಅವನ ದೇಹವನ್ನು ಸಂಸ್ಕಾರ ಮಾಡಲು ಯಾರೂ ಬರಲಿಲ್ಲ. ಮೋಹಿನಿಯ ಭಯಕ್ಕೆ ಇಡೀ ಅರಮನೆವೇ ಖಾಲಿಯಾಗಿತ್ತು. ಆದರೆ ನಿಜವಾದ ನರಕ ಶುರುವಾಗಿದ್ದೇ ಆವಾಗ. ಮೋಹಿನಿ ರಾಜನ ಪ್ರಾಣವನ್ನು ಕೇವಲ ಅವನ ದೇಹದಿಂದ ತೆಗೆದಿದ್ದಳು, ಆದರೆ ಅವನ ಆತ್ಮವನ್ನು ಅರಮನೆಯ ಗೋಡೆಗಳ ಒಳಗೆ ಬಂಧಿಸಿ ಬಿಟ್ಟಿದ್ದಳು. ರಾಜ ಸತ್ತು ಹೋದ ನಂತರ ಅವನ ಕಿರುಚಾಟ ಪ್ರತಿ ರಾತ್ರಿ ಕೇಳಿಸತೊಡಗಿತು. ಮೋಹಿನಿ ಅವನನ್ನು ಸುಲಭವಾಗಿ ಬಿಡಲಿಲ್ಲ. ಆ ಅರಮನೆಯ ನೆಲದಲ್ಲಿರುವ ರಹಸ್ಯ ಸುರಂಗಗಳಲ್ಲಿ ಆ ರಾಜನ ಆತ್ಮ ಇಂದಿಗೂ ಅಲೆದಾಡುತ್ತಿದೆ ಎಂದು ಕೆಲವು ಕಥೆಗಳು ಹೇಳುತ್ತವೆ. ಅವನು ಅನುಭವಿಸಿರುವ ಶಿಕ್ಷೆ ಸಾವಿಗಿಂತಲೂ ಭೀಕರವಾದದ್ದು. ಅರಮನೆಯ ದೀಪಗಳು ಹಾರಿ ಹೋಗಿವೆ. ರಾಜನ ಅಹಂಕಾರ ಮಣ್ಣಾಗಿದೆ. ಆದರೆ ಆ ಕತ್ತಲೆಯ ಹಾದಿಯಲ್ಲಿ ಇಂದಿಗೂ ಯಾರದೋ ನೆರಳು ಓಡಾಡುತ್ತಿದೆ. ಮೋಹಿನಿಯ ದ್ವೇಷ ಕೇವಲ ಆ ರಾಜನಿಗೆ ಮಾತ್ರ ಸೀಮಿತವಾಗಿರಲಿಲ್ಲ. ಯಾರಾದರೂ ಆ ಹಳೆಯ ಮನೆಯ ಮಲ್ಲಿಗೆಯ ಹೂವಿನ ವಾಸನೆ ಅನುಭವಿಸಿದರೆ ಅವರು ಮತ್ತೆ ಯಾವತ್ತೂ ಅಲ್ಲಿಂದ ಹಿಂದಿರುಗುವುದಿಲ್ಲ. ರಾಜನ ಅರಮನೆ ಇಂದಿಗೂ ಅದೇ ಹಳೆಯ ದಾರಿಯಲ್ಲೇ ಇದೆ. ಆದರೆ ಅಲ್ಲಿಗೆ ಹೋದವರು ಯಾರೂ ಜೀವಂತವಾಗಿ ಹಿಂದಿರುಗಿಲ್ಲ. ಮೋಹಿನಿ ತನ್ನ ಸೇಡನ್ನು ತೀರಿಸಿಕೊಂಡಿದ್ದಾಳೆ, ಆದರೆ ಅವಳ ಆತ್ಮವು ಆ ಅರಮನೆಯಿಂದ ಇಂದಿಗೂ ಹೊರಬಂದಿಲ್ಲ. ಅವಳು ಇಂದಿಗೂ ಆ ಅರಮನೆಯ ಪ್ರತಿ ಕಲ್ಲು, ಪ್ರತಿ ಗೋಡೆಯ ಮೇಲೆ ವಾಸಿಸುತ್ತಿದ್ದಾಳೆ. ವೀಕ್ಷಕರೇ, ಇಂದಿಗೂ ಅಮಾವಾಸ್ಯೆ ಕತ್ತಲೆ ಎಂದು ಆ ಅರಮನೆಯಿಂದ ಕಿರುಚಾಟದ ಶಬ್ದ ಕೇಳುತ್ತೆ ಅಂತ ಅಲ್ಲಿನ ಗ್ರಾಮಸ್ಥರು ಹೇಳ್ತಾರೆ. ವಿಜ್ಞಾನಿಗಳು ಇದನ್ನು ಕೇವಲ ಗಾಳಿಯ ಶಬ್ದ ಎನ್ನಬಹುದು, ಆದರೆ ಅಲ್ಲಿಗೆ ಹೋದವರಿಗೆ ಮಾತ್ರ ಗೊತ್ತು ಅದು ಕೇವಲ ಗಾಳಿಯಲ್ಲ, ಮೋಹಿನಿಯ ತಣಿಯದ ದ್ವೇಷದ ಉಸಿರಾಟ. ಇನ್ನೊಂದು ಆಘಾತಕಾರಿ ವಿಷಯವೆಂದರೆ ಆ ರಾಜವಂಶದ ಕೊನೆಯ ಕುರುಹು ಕೂಡ ನಿಗೂಢವಾಗಿ ಮಾಯವಾಯಿತು. ಜನರು ಹೇಳ್ತಾರೆ, ಮೋಹಿನಿ ಕೇವಲ ರಾಜನನ್ನು ಮಾತ್ರವಲ್ಲ, ಅವನನ್ನು ನೆನೆಸಿಕೊಳ್ಳುವ ಪ್ರತಿಯೊಬ್ಬರನ್ನು ಬೆನ್ನಟ್ಟುತ್ತಾಳೆ. ವೀಕ್ಷಕರೇ, ಈ ಕಥೆಯನ್ನು ನಾನು ಮುಗಿಸಬಹುದು, ಆದರೆ ಮೋಹಿನಿ ಮುಗಿಸಿದ್ದಾಳೆಯೇ? ಈಗ ನೀವು ವಿಡಿಯೋ ನೋಡಿ ಮುಗಿಸಿದ್ದೀರಿ, ಇಲ್ಲಿಗೆ ಈ ವಿಡಿಯೋ ಎಂಡ್ ಆಗಬಹುದು. ಆದರೆ
ಒಮ್ಮೆ ನಿಮ್ಮ ಕೋಣೆಯ ಕತ್ತಲೆಯನ್ನು ಗಮನಿಸಿ. ಒಂದು ವೇಳೆ ಮಲ್ಲಿಗೆ ಹೂವಿನ ವಾಸನೆ ನಿಮಗೆ ಬಂದರೆ ಅಥವಾ ಯಾರೋ ನಿಮ್ಮ ಬೆನ್ನ ಹಿಂದೆ ನಿಂತು ನಿಮ್ಮ ಮೊಬೈಲ್ ಸ್ಕ್ರೀನ್ ನೋಡುತ್ತಿದ್ದಾರೆ ಎನಿಸಿದರೆ ದಯವಿಟ್ಟು ಹಿಂದೆ ತಿರುಗಿ ನೋಡಬೇಡಿ. ಯಾಕಂದ್ರೆ ನಾನು ಈ ವಿಡಿಯೋ ಮಾಡುವಾಗ ವಿಚಿತ್ರ ಅನುಭವಗಳನ್ನು ಅನುಭವಿಸಿದ್ದೇನೆ. ರೂಮ್ ಅಲ್ಲಿ ಒಬ್ಬನೇ ಇದ್ದರೂ ಕೂಡ ಯಾರೋ ಇದ್ದಾರೆ ಎಂಬುವ ಅನುಭವ. ರಾತ್ರಿ ಹೊತ್ತು ಎಡಿಟ್ ಮಾಡುವಾಗ ವಿಚಿತ್ರವಾದ ಶಬ್ದಗಳು. ಈ ವಿಡಿಯೋ ಮಾಡಬೇಕೆಂದು ಕುಂತಾಗೆಲ್ಲ ಕರೆಂಟ್ ಹೋಗಿದೆ. ಈ ವಿಡಿಯೋ ಕೆಲಸ ಶುರು ಮಾಡಿದಾಗಿನಿಂದ ಕೊನೆಯವರೆಗೂ ಯಾರೋ ನನ್ನ ಬೆನ್ನ ಹಿಂದೆ ನಿಂತು ಗಮನಿಸುತ್ತಿದ್ದಾರೆ ಎನ್ನುವ ಅನುಭವ ಆಗಿದೆ. ಮತ್ತೆ ಯಾರೋ ನನ್ನ ಬೆನ್ನ ಹಿಂದೆ ನಿಂತು ಉಸಿರಾಡುವ ಶಬ್ದ ಕೇಳಿದೆ. ಹಿಂದೆ ತಿರುಗಿ ನೋಡಿದರೆ ಯಾರೂ ಇಲ್ಲ. ಫ್ರೆಂಡ್ಸ್, ಇದು ಸುಳ್ಳಲ್ಲ, ಇದು ನನಗಾದ ಅನುಭವ. ಇದು ಸತ್ಯವೋ ಅಥವಾ ನನ್ನ ಭ್ರಮೆಯೋ ಗೊತ್ತಿಲ್ಲ. ಆದರೆ ನನಗೆ ಇನ್ನೂ ವಿಚಿತ್ರ ಅನುಭವಗಳಾದವು. ಇದನ್ನು ಮಾತಿನಲ್ಲಿ ಹೇಳಲು ಸಾಧ್ಯವಾಗುತ್ತಿಲ್ಲ. ಅದಕ್ಕೆ ಈ ವಿಡಿಯೋ ನೋಡಿ ನಿಮಗೆ ಏನನ್ನಿಸ್ತು ಅನ್ನೋದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರಹದ ಕುತೂಹಲಕಾರಿ ವಿಷಯ ತಗೊಂಡು ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.